ಕಾಕು ನಿಮಗ ಇನ್ನೊಂದ್ ಮಾತು ಹೇಳದ್ ಬಿಟ್ಟಿನ್ ನೋಡ್ರಿ. ಈ ಊರೊಳಗ ದೊಡ್ಡ ಕಳ್ಳರ್ ಗ್ಯಾಂಗ್ ಸೇರ್ಕೊಂಡದಂತ್ರವಾ. ನಾನು ನಿಮ್ ಮೊಬೈಲ್ ಮೇಲೆ ಆಣೆ ಮಾಡಿ ಹೇಳ್ತೀನ್ರಿ ಕಾಕು. ಕಳ್ಳರ್ ಗ್ಯಾಂಗ್? ಹೌದ್ರಿ ಕಾಕು. ನಿಮಗರ ಹೆಂಗ್ ಗೊತ್ತಾಗ್ತದ ಹೇಳ್ರಿ? 3 ಹೊತ್ತು ಸ್ನಾನ ಪೂಜಾ ಶ್ರೀಹರಿ ಅಂತ ಕೂತಿರ್ತೀರಿ. ಕಳ್ಳರು ಮನೆ ಕೆಲ್ಸಕ್ಕಂತ ಬಂದು ಒಳಗಿನ ಸುದ್ದಿನೆಲ್ಲ ತಮ್ಮ ಗ್ಯಾಂಗಿಗೆ ಕೊಡ್ತಾರಂತ. ಸುದ್ದಿ ಗೊತ್ತಾದ ಮ್ಯಾಲ ಕಳ್ತನ ಮಾಡಿ ಒಂದಿನ ಹಬ್ಬ ಮಾಡ್ತಾರಂತ. ನನ್ನ ಮೊಬೈಲ್ ಮೇಲೆ ಆಣಿ ಮಾಡಿ ಹೇಳ್ತೀನ್ರಿ ಕಾಕು. ನಾ ಸುಳ್ಳು ಪಳ್ಳು ಹೇಳಬೇಕಿನ ಅಲ್ಲ ತೆಗಿರಿ. ನಾ ಒಂದ್ ವೇಳೆ ಸುಳ್ಳು ಹೇಳಿದ್ನಂದ್ರ ಈ ಮೊಬೈಲಿಗೆ ಮೆಸೇಜ್ ಬರೋದ್ ಬೇಡ ಅಂತೀನಿ. ಸಣ್ಣಕ್ಕರ, ನೀವ್ ಕೇಳಿದ ಮಂದಾಗಿನ ಮಸಾಲೆ ಮಜ್ಗಿ ತಂದಿನಿ, ತಗೋರಿ. ಏನು ಮಂದಗಿನ ಮಜ್ಗಿನ? ತಗಿ ತಗಿ, ನಾ ಎಲ್ಲಿ ಕೇಳಿದ ನಮ್ಮವ್ವ? ಏನಕ್ಕರ ಮಂದಾಗಿನ ಮಜ್ಗಿ ತರ ಕೇಳಿ ಈಗ್ಯಾಕ್ ಬೇಡ ಅನ್ಲಿಕತ್ತೀರಿ? ನಾ ಹೇಳಿದ್ನಿ, ನಾ ಏನ್ ಈ ಮನೆಗೆ ಕುಡಿಲಿಕ್ಕೆ ತಿನ್ಲಿಕ್ಕೆ ನಾ ಬರ್ತೀನಿ ಅಂತ ತಿಳಿದಿ? ನಮ್ಮನೆಗೋ ಸಾಕಷ್ಟು ಬಿದ್ದಾವ್, ಸುಡ್ಲಾರ್ದಷ್ಟು. ಏನೋ ಸರ್ದೇಶ್ ಪಾಂಡೆ ಅವ್ರ ಮನೆತನಕ್ಕ ಕಳಂಕ ಬರಬಾರ್ದು ನೋಡು, ಅದಕ್ಕ ಕಾಳಜಿ ತಗೊಂಡು ಬಂದೀನಿ. ಹೌದಲ್ಲೇನ್ರಿ ಕಾಕು? ಈಗೇನೋ ನಿಮಗ್ ಬ್ಯಾಡೇನ್ರಿ? ಸರಿ, ಅಡ್ಗೆ ಮನೇಲಿ ಇಡ್ತೀನ್ರಿ. ಇಲ್ಲ, ಏನದಿಯವ ಮಾಲಾನಿ? ಒಮ್ಮೆ ಹಿಂಗ್ ಮುಂಡ್ ಮಾಡಿದ ಕೈನ ಹಂಗೆಲ್ಲ ಹಿಂದಕ್ ತಕ್ಕೋಬಾರ್ದವಾ? ಈ ಮನೆತನಕ್ಕ ಕೊಟ್ಟು ಗೊತ್ತದ ಹೊರತು ತಗೊಂಡು ಗೊತ್ತಿಲ್ಲ. ಹೋಗ್ಲಿ ಬಿಡು, ತಂದಿ ಅಂದ್ಮ್ಯಾಲ ಒಲ್ಲೆ ಅಂದು ನಾನೇ ಪಾಪ ಕಟ್ಕೊಳ್ಳಿ. ಹೌದಲ್ಲೇನ್ರಿ ಕಾಕು? ಕೊಡು. ಕಾಕು ನೋಡ್ರಿ, ಆ ಹುಡುಗಿನ ಮರಿಗೆ ನಿಂತ್ಕೊಂಡು ನಾನು ಮಜ್ಜಿಗೆ ಕುಡಿಯೋದನ್ನ ನೋಡ್ಲಿಕ್ಕತ್ತದ. ಸುಡ್ಲಿ, ಮೊದ್ಲ ಬಟ್ಲನ್ ಗಣ್ಣು ಹುಡುಗಿ ಅದ ಅದು. ನನಗೇನಾರ ದೃಷ್ಟಿ ಆತಂದ್ರ ಏನ್ ಮಾಡುದ್ರಿ ಕಾಕು? ಕಾರಂತ್ರ ಅಣ್ಣವ್ರ, ನಿನ್ನೆ ಧಾರವಾಡದಿಂದ ಪೇಡೆ ತಂದಿದ್ನಲ್ಲ, ತಂದಿರಿ. ಅದನ್ನ ಹುಷಾರಾಗಿ ತೆಗ್ದಿಟ್ಟಿನ್ರಿ. ಅದನ್ನ ತಂದು ಸಕ್ಕು ಬಾಯಾರಿ ಕೊಡ್ರಿ. ಸರಿ. ಕಾಕು, ನಾ ಸುಳ್ಳು ಹೇಳಿದ್ರು ಕೇಳ್ತೀರಿ, ಖರೆ ಹೇಳಿದ್ರು ಕೇಳ್ತೀರಿ. ಕಾರಂತ್ರ, ನಿಮ್ ತಲೆಗೆ ಎಷ್ಟು ಲಗುನ ಹೊಳಿತ್ರಿಪ್ಪ. ನಮ್ ಪುಟಾಣಿಗೆ ಬೇಡ ಅಂದ್ರ ಪಂಚ ಪ್ರಾಣ. ಖರೆ ಹೇಳ್ಬೇಕಂದ್ರ ಅವ ಈ ಮನೆಗ್ ಬರುದ ಬೇಡ ತಿನ್ಲಿಕ್ಕೆ ಅಂತ. ನಂದಿನಿ ವೈನಿ, ನಮ್ ಪುಟಾಣಿ ಕೇಳ್ತಿರ್ತಾನ, ನಾವ್ ಯಾವಾಗ ನಂದಿನಿ ಅತ್ತೆ ಮನೆಗ್ ಹೋಗೋಣ ಹೋಗೋಣ ಅಂತ. ಗೊತ್ತಾತ್. ಕಾರಂತ್ರ, ಹಂಗ ಮನಿಗೂ ಒಂದ್ ಪ್ಯಾಕೆಟ್ ಕೊಟ್ಟು ಕಳಿಸ್ರಿ. ಹ್ಞೂನ್ರಿ. ನೀನು ವೈನಿ ಬಾಯಿ ಮುಚ್ಚಿಸ್ಬೇಕಂದ್ರೆ ಒಂದು ದೊಡ್ಡ ಪ್ಲೇಟ್ನಾಗ ಮೆಣಸಿನ್ಕಾಯಿ ಬಜ್ಜಿ ಬೇಡ ಇಟ್ಟರೆ ಸಾಕು, ಮನಿ ತಾನ ತಣ್ಣಗಾಗ್ತದ. ಟ್ರೈ ಮಾಡಿ ನೋಡ್ರಿ ಬಾಯಾರ. ನನ್ನ ಮೊಬೈಲ್ ಮೇಲೆ ಆಣಿ, ನಾ ಸುಳ್ಳು ಕೊಳ್ಳು ಹೇಳುವ ಅಲ್ಲ. ಹಂಗೇನಾರ ಸುಳ್ಳು ಹೇಳಿದ್ರೆ ನನ್ನ ಮೊಬೈಲಿಗೆ ಮೆಸೇಜೇ ಬರೋದು ಬೇಡ. ನಾ ಬರ್ತೀನಿ.
ತಗೋ ಗಂಗಾ. ನಿನ್ನ ಗಂಡ ಸತ್ತಾನ ಅಂದಮೇಲೆ ನೀನು ವಿಧವಿ ಅಂತನ ಅರ್ಥ. ವಿಧವಿ ವಿಧವಿ. ನಂದಿನಿ, ನಿಮ್ಮ ಅತ್ತಿಗೆ ಹೇಳು, ಮರ್ಯಾದೆ ಕೊಡ್ತೀನಿ, ಅದ್ರ ಖಬರ್ ನನಗೋದ. ಆದ್ರೆ ಜಿದ್ದಿಗೆಲ್ಲ ನಾ ಮರ್ಯಾದೆ ಕೊಡೋನಲ್ಲ. ಆ ಅನಾಥ ಹುಡುಗಿಗೂ ಈ ದೇಶಪಾಂಡೆ ಮನಿತನಕ್ಕೂ ಏನ್ ಸಂಬಂಧ ಅದ ರೀ? ಜಾತಿದ, ಕುಲಗೋತ್ರದ್ದ, ಬಂಧು ಬಳಗದ್ದ ಇದ್ಯಾವುದೂ ಅಲ್ಲ. ಆದ್ರೂ ನಿರಂಜನ ವಕೀಲರು ಆ ಹುಡುಗಿನ ಕರ್ಕೊಂಡ್ ಬಂದ್ ಮನೆಯೊಳಗೆ ಇಟ್ಕೊಂಡ್ರು. ಯಾಕ ಹಿಂಗಂತ ನಾ ಕೇಳಲಿಕ್ಕತ್ತಿಲ್ರಿ ಕಾಕು, ಊರ್ ಜನ ಕೇಳಾಕತ್ತಾರ. ನಂದಿನಿ, ಅತ್ತಿಯವ್ರ, ಕೊಬ್ಬರಿ ಬೆಲ್ಲ ತಗೊಂಡು ಬಾ, ಹೋಗೋ. ಆತ್ರಿ ಅತ್ತಿಯವ್ರ. ಕಾರನ್ ಕಾಕ ಅಜ್ಜಿ ಅಂತ ಕೊಬ್ಬರಿ ಬೆಲ್ಲ ಕೇಳ್ತಿದ್ದ. ನಿಂಗದೆಲ್ಲ ಗೊತ್ತಾಗ್ತಿಲ್ಲ, ಸುಮ್ಮನೆ ಶ್ರೀಹರಿ ಕೃಪಾ ಅದ ರೀ ರಾಧಕ್ಕ. ನಾನು ಮಠಕ್ಕೆ ಭಾಳ ಅವಸರದಿಂದ ಓಡಿ ಬಂದೆ. ಕೈಗೇನು ಸಿಕ್ತು ಅಷ್ಟು ತಂದೇನ್ರಿ. ಇದೆಲ್ಲ ಶ್ರೀಹರಿಗೆ ಅರ್ಪಣ ಆಯ್ತು. ರಾಧಕ್ಕ, ಅಂಥ ಅವಸರದ ಸಂಗತಿ ಏನಿತ್ತು? ನನಗೆ ಯಾರ ಬಗ್ಗೆನೂ ಚಿಂತೆ ಇಲ್ರಿ. ಆದ್ರೆ ಅದೇನು ಹೇಳ್ರಿ? ಶ್ರೀಗುರು ಏನಾದರೂ ಪರಿಹಾರ ಕೊಟ್ಟಾನು? ನನ್ನ ಮಗ ಇದ್ದಾನಲ್ರಿ ನಿರಂಜನ, ಅವಂಗ ದಡ್ಡ ಅನ್ಬೇಕು, ಶಾಣೆ ಅನ್ಬೇಕು, ಒಂದೂ ಗೊತ್ತಾಗವಲ್ದು. ಏ, ಅಲ್ಯಾಕೆ ನಿಂತಿದೆ? ಕಾರನ್ ಕಾಕ ಹೇಳಿದ ನಿಮಗೆ ಸಕ್ಕರೆ ಕೊಟ್ಟಿಕ್ ಬಾ ಹೇಳಿ. ಹಾ ಹಾ, ಒಳಗೆ ಬರಬೇಡ. ಗಂಗಾ ಈ ಮನ್ಯಾಗಿದ್ದಾಳಂತ ಅತ್ತಿಯವ್ರಿಗೂ ಅಸಮಾಧಾನ ಆಗ್ಯದ. ಅವ್ರ ಪೂಜಾ ಪಾಠ ಧರ್ಮ ಕರ್ಮ ಕಡಚಣೆ ಆಗ್ತದಂತ ಅವ್ರಿಗೆ ಚಿಂತೆ ಆಗ್ಯದ. ಗಂಗಾ ಜೀವನಕ್ಕೆ ಇವತ್ತಿಲ್ಲ ನಾಳೆ ಬೇರೆ ವ್ಯವಸ್ಥೆ ಮಾಡ್ಲೇಬೇಕು ನಾವು.